ಡೇವಿಡ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 22ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿದ್ದೀನಿ. ವಿಡಿಯೋದ ಮೇಲೆ ಐ ಕಾರ್ಡಲ್ಲಿ ಸಹಿತ ಏನಾಗ್ತಾ ಇದೆ, ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲೇ ಸಿಗುತ್ತೆ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಸಹಿತ ಬಂದು ಜಾಯ್ನ್ ಆಗಿ. ವಿಡಿಯೋವನ್ನು ಸಾಧ್ಯವಾದಷ್ಟು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಕಲಿಕಾ ಹಾಳೆ 22ರ ಉತ್ತರಗಳನ್ನು ನೋಡುವ. ಚಟುವಟಿಕೆ 1. ದೆಹಲಿ ಸುಲ್ತಾನರ ಸಮಕಾಲೀನರಾದ ದಕ್ಷಿಣ ಭಾರತದ ಹೊಯ್ಸಳರು, ವಿಜಯನಗರ, ಬಹಮನಿ ರಾಜ್ಯಗಳ ಆಳ್ವಿಕೆಯ ಅವಧಿಯಲ್ಲಿ ನಿರ್ಮಾಣವಾದ ಕೆಲವು ಸ್ಮಾರಕಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಚಟುವಟಿಕೆ 1 ಇತ್ತು. ಇಲ್ಲಿ ರಾಜಮನೆತನಗಳ ಹೆಸರುಗಳಿದ್ದಾವೆ. ಅವರ ಕಾಲದಲ್ಲಿನ ಸ್ಮಾರಕಗಳನ್ನು ತಾವೇನು ಮಾಡಬೇಕು, ಅದರ ಮುಂದೆ ಇರತಕ್ಕಂಥ ಜಾಗದಲ್ಲಿ ಬರೀಬೇಕಿತ್ತು. ಎಷ್ಟು ರಾಜಮನೆತನಗಳು ಕೊಟ್ಟಿದ್ದಾರೆ? 1ನೇದು ಹೊಯ್ಸಳರು, 2ನೇದು ವಿಜಯನಗರ, 3ನೇದು ಬಹಮನಿ. ಉತ್ತರ ನೋಡುವ. ಹೊಯ್ಸಳರ ಕಾಲದಲ್ಲಿರ್ತಕ್ಕಂಥ ಮುಖ್ಯ ಸ್ಮಾರಕಗಳು ಹೇಳ್ಬೋದಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ, ಮುಂದೆ ಗೋವಿಂದನಹಳ್ಳಿಯಲ್ಲಿ ಒಂದು ಪಂಚಕೋಟ ಆಲಯ ಸಹಿತ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿದೆ. ಮುಂದೆ ದೊಡ್ಡ ಗದ್ದವಳ್ಳಿಯಲ್ಲಿ ಒಂದು ಚತುಷ್ಕೂಟ ದೇವಾಲಯ ಇದೆ, ಇದು ಕೂಡ ಏನಪ್ಪ ಅಂದ್ರೆ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂತ ಸ್ಮಾರಕ ಆಗಿದೆ. ಈ 4 ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು 2ನೇದು ಹೋಗೋಣ. ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿರ್ತಕ್ಕಂಥ ಸ್ಮಾರಕಗಳು. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಇದೆ. ಅದೇ ತರನಾಗಿ ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಾಲಯ ಸಿಗ್ತದ. ಹಂಪಿಯಲ್ಲಿ ಹಜಾರರಾಮ್ ದೇವಾಲಯ ಅಂತಕ್ಕಂಥದ್ದಿದೆ. ಮುಂದೆ ಹಂಪಿಯಲ್ಲಿ ವಿಠಲ ಮಂದಿರ ಇದೆ. ಮುಂದೆ ಸಾಸಿವೆ ಗಣಪತಿ ಸಹಿತ ಏನಾದಪ್ಪ ಅಂದ್ರೆ ಇವೆಲ್ಲ ಸ್ಮಾರಕಗಳು ಏನಾದಪ್ಪ ಅಂದ್ರೆ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಸ್ಮಾರಕಗಳು ಇದಾವೆ. ಇನ್ನು 3ನೇದು ಬಹಮನಿ ಅಂತ ಹೇಳ್ತಾರೆ. ಈ ಬಹಮನಿ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಗುಲ್ಬರ್ಗಾದಲ್ಲಿ ಒಂದು ಮಸೀದಿ ಇದೆ. ಅಹಮದ್ ಶಾನ ಮಸೀದಿ ಸಹಿತ ಇದೆ. ಬೀದರ್ ಮತ್ತು ಗುಲ್ಬರ್ಗಾಗಳಲ್ಲಿ ಅಲ್ಲಲ್ಲಿ ಏನಾಗಪ್ಪ ಅಂದ್ರೆ ನಾಣ್ಯ ಶಾಲೆಗಳು ಕಂಡು ಬಂದಿದ್ದಾವೆ. ಮುಂದೆ ಮೊಹಮ್ಮದ್ ಗವಾನ್ ಏನ್ ಮಾಡಿದ್ದಾನೆ, ಬೀದರ್ನಲ್ಲಿ ಒಂದು ಮದರಸಾ ಸಹಿತ ನಿರ್ಮಾಣವನ್ನ ಮಾಡಿದ್ದಾನೆ. ಇಷ್ಟೆಲ್ಲ ಸ್ಮಾರಕಗಳು ಏನಾಗಿದಪ್ಪ ಅಂದ್ರೆ ಬಹಮನಿ ಕಾಲದಲ್ಲಿ ವಿಶೇಷವಾಗಿ ಕರ್ನಾಟಕದ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ನಾವುಗಳು ನೋಡ್ತೀವಿ. ಇಷ್ಟು ಚಟುವಟಿಕೆ 1ರಲ್ಲಿರ್ತಕ್ಕಂಥ ಉತ್ತರ ಇತ್ತು. ಚಟುವಟಿಕೆ 2 ನೋಡಿ. ನಿಮ್ಮ ಊರು ಅಥವಾ ಸುತ್ತಲಿನ ಪ್ರದೇಶದಲ್ಲಿರುವ ಯಾವುದಾದರೊಂದು ಸ್ಮಾರಕದ ಚಿತ್ರ ಸಂಗ್ರಹಿಸಿ, ಅಂಟಿಸಿ, ಅದರ ವಾಸ್ತುಶಿಲ್ಪ, ಕಾಲ, ಯಾರು ನಿರ್ಮಿಸಿದರು ಎಂಬಿತ್ಯಾದಿ ಅಂಶಗಳ ಕುರಿತು ಬರೆಯಿರಿ. ನಿಮ್ಮ ಊರು ಇರಬೇಕು ಅಥವಾ ಸುತ್ತಲಿನ ಪ್ರದೇಶದಲ್ಲಿ ಒಂದು ಸ್ಮಾರಕ ಇರಬೇಕು. ಅದರ ಚಿತ್ರವನ್ನ ಸಂಗ್ರಹ ಮಾಡಿ ಅಂಟಿಸ್ಬೇಕು. ಅದರ ವಾಸ್ತುಶಿಲ್ಪ, ಅದು ಯಾವ ಕಾಲದಲ್ಲಿ, ಯಾರು ಕಟ್ಟಿದ್ರು ಅಂತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕಿತ್ತು. ಉತ್ತರ, ನಾನು ಇದೇ ವಿಜಯಪುರದ ಪಕ್ಕದಲ್ಲಿನೇ ವಾಸಿಸ್ತೀನಿ. ಹೀಗಾಗಿ ನಾನೇನ್ ಮಾಡಿದ್ದೀನಿ, ಇಲ್ಲಿ ವಿಜಯಪುರದಲ್ಲಿರ್ತಕ್ಕಂಥ ಬಿಜಾಪುರದ ಗೋಲ್ ಗುಂಬಜ್ ಚಿತ್ರವನ್ನು ಅಂಟಿಸಿದ್ದೀನಿ. ವಿವರಣೆ ನೋಡೋದಾದ್ರೆ, ಮುಖ್ಯವಾಗಿ ಈ ಗೋಲ್ ಗುಂಬಜ್ ಅನ್ನ ಮೊಹಮ್ಮದ್ ಆದಿಲ್ ಶಾ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಮಾಧಿ ಮತ್ತು ಸ್ಮಾರಕಕ್ಕಾಗಿ ಇದನ್ನ ವಿಜಯಪುರದಲ್ಲಿ ಏನ್ ಮಾಡಿದಾನೆ, ನಿರ್ಮಾಣವನ್ನ ಮಾಡಿದಾನೆ. ಈ ಗೋಲ್ ಗುಂಬಜ್ ಅನ್ನ ಕಟ್ಟಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಯಾಕೂಬ್ ಅಂತಕ್ಕಂಥ ವಾಸ್ತುಶಿಲ್ಪಿ ಅಂತ ಹೇಳ್ತೀರಿ. ಇದೆಷ್ಟಿದೆ ಅಂದ್ರೆ 198 ಅಡಿ ಎತ್ತರ ಇದೆ. 205 ಅಡಿಗಳ ಚಚ್ಚೌಕದ ತಳಹದಿಯನ್ನು ಏನಾಗದಪ್ಪ ಅಂದ್ರೆ ಗೋಲ್ ಗುಮ್ಮಟ್ ಹೊಂದಿದೆ. ಇದರ ಒಂದು ಸಾಧನೆ ಇದೆ, ಹೆಗ್ಗಳಿಕೆ ಇದೆ. ಇದು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ 2ನೇ ಗುಂಬಜ್ ಅಂತ ಕರೀತಾರೆ. ಇದರ ಒಳಗಡೆ ಪಿಸುಗುಟ್ಟುವ ಗ್ಯಾಲರಿ ಅಂತ ಇದೆ. ಅಂದ್ರೆ ಒಂದಿಷ್ಟು ಸಣ್ಣ ಶಬ್ದಗಳನ್ನ ಬಿದ್ರು ಸಾಕು, ಅದು 7 ಬಾರಿ ಏನಾಗ್ತದಪ್ಪ ಅಂದ್ರೆ ಪುನರಾವರ್ತನೆಯನ್ನ ಮಾಡ್ತದ. ಅದನ್ನೇ ಪಿಸುಗುಟ್ಟುವ ಗ್ಯಾಲರಿ, ಪಿಸು ಮಾತಿನ ಶಾಲೆ ಅಂತಾನು ಕೂಡ ಏನ್ ಮಾಡ್ತಾರೆ, ಗೋಲ್ ಗುಮ್ಮಟನ್ನ ಕರೀತಾರೆ. ಇದು ನಾನು ವಿಜಯಪುರದಲ್ಲಿರ್ತಕ್ಕಂಥ ಗೋಲ್ ಗುಂಬಜ್ನ ಒಂದು ಸ್ಮಾರಕದ ಚಿತ್ರ, ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ವಿವರಣೆಯನ್ನು ಕೊಟ್ಟಿದ್ದೀನಿ. ಚಟುವಟಿಕೆ 3. ಆಗ್ರಾ ಮತ್ತು ಫತೇಪುರ್ ಸಿಕ್ರಿಯಲ್ಲಿ ಕೆಲವು ಸ್ಮಾರಕಗಳನ್ನ ಇದಾವೆ. ಈ ಸ್ಮಾರಕಗಳಿಂದ ಇತಿಹಾಸ ರಚನೆಗೆ ಸಹಾಯಕವಾಗಬಲ್ಲ ಅಂಶಗಳನ್ನು ಗುರುತಿಸಿ ಬರೆಯಿರಿ. ಮುಖ್ಯವಾಗಿ ಮೊಘಲರ ಕಾಲದಲ್ಲಿ ಆಗ್ರಾ ಮತ್ತು ಫತೇಪುರ್ ಸಿಕ್ರಿಯಲ್ಲಿ ಸ್ಮಾರಕಗಳು ಇದ್ದು. ಈ ಸ್ಮಾರಕಗಳ ವಿಶೇಷತೆ ಏನು, ಈ ಸ್ಮಾರಕಗಳಿಂದ ನಮಗೆ ಇತಿಹಾಸ ರಚನೆಗೆ ಯಾವ ಅಂಶಗಳು ಸಹಾಯಕವಾಗ್ತವೆ ಅನ್ನೋದನ್ನ ಬರಿಬೇಕಿತ್ತು.
ಮೊದಲು ನೋಡೋಣ ಪಂಚಮಹಲ್ ಅದಿರೋದೆಲ್ಲಪ್ಪ ಅಂದ್ರೆ ಫತೇಪುರ್ ಸಿಕ್ರಿಯಲ್ಲಿ ಐತಿ. ಎಸ್, ಉತ್ತರ ನೋಡೋದಾದ್ರೆ ಈ ಪಂಚಮಹಲ್ದಿಂದ ನಮಗೆ ಅಕ್ಬರ್ ನಾವು ಏನ್ ಮಾಡ್ತದಪ್ಪ ಅಂದ್ರೆ ಇತಿಹಾಸ ತಿಳಿಲಿಕ್ಕೆ ಸಹಕಾರಿ ಆಗ್ತದ. ಅಕ್ಬರ್ ಈ ಪಂಚಮಹಲನ್ನ ಯಾಕೆ ಕಟ್ಟಿದ ಅಂತಂದ್ರ ಮನರಂಜನೆಗಾಗಿ ಮತ್ತು ವಿಶ್ರಾಂತಿಯನ್ನ ಪಡಿಲಿಕ್ಕೆ ಏನ್ ಮಾಡಿದ್ದ, ಒಟ್ಟು 5 ಅಂತಸ್ತಿನ ಅರಮನೆ ಈ ಪಂಚಮಹಲ್ ಆಗಿದೆ. ಈ ಒಂದು ಪಂಚಮಹಲ್ದಿಂದ ನಾವು ಮೊಘಲರ ಕಾಲದಲ್ಲಿ ವಾಸ್ತುಶಿಲ್ಪಗಳು ಹೇಗಿತ್ತು, ವಾಸ್ತುಶಿಲ್ಪಗಳ ಲಕ್ಷಣಗಳು ಹೇಗಿತ್ತು, ಅವ್ರು ಯಾವೆಲ್ಲ ವಾಸ್ತುಶಿಲ್ಪದಲ್ಲಿ ವಿಶೇಷತೆಯನ್ನು ಬಳಸಿದ್ರು ಅನ್ನೋದನ್ನ ನಾವು ಏನ್ ಮಾಡಬಹುದು, ಫತೇಪುರ್ ಸಿಕ್ರಿಯಲ್ಲಿ ಇರ್ತಕ್ಕಂಥ ಪಂಚಮಹಲ್ ಸಹಾಯದಿಂದ ಇತಿಹಾಸ ರಚನೆಗೆ ಸಹಕಾರಿಯಾದ ಅಂಶಗಳನ್ನ ತೆಗೆದುಕೊಳ್ಳಬಹುದು. ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿನಿ. ಇನ್ನೊಂದು ಸ್ಮಾರಕ ಇದೆ, ದಿವಾನ್ ಇ ಖಾಸ್ ಅಂತಕ್ಕಂಥದ್ದು. ಸೊ ಈ ದಿವಾನ್ ಇ ಖಾಸ್ ಸ್ಮಾರಕದಿಂದ ನಮ್ಗೆ ಶಹಜಾನನ ಕುರಿತು ಏನ್ ಮಾಡಬಹುದು, ಇತಿಹಾಸ ರಚನೆಗೆ ಸಹಾಯಕವಾದ ಸಾಮಗ್ರಿ ಪಡಿಬಹುದು. ಶಹಜಹಾನ್ ಈ ದಿವಾನ್ ಇ ಖಾಸನ್ನ ಏಕೆ ಕಟ್ಟಿದಂದ್ರ ಈತ 1635ರಲ್ಲಿ ನಿರ್ಮಾಣವನ್ನ ಮಾಡಿದ್ದ. ವಿದೇಶದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ರಾಜರ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ ಅತ್ಯಂತ ರಹಸ್ಯವಾಗಿ ರಾಜಕೀಯವಾಗಿ ಮಾತನಾಡಲಿಕ್ಕೆ ಈ ಕಟ್ಟಡವನ್ನ ಶಹಜಹಾನ್ ದಿವಾನ್ ಇ ಖಾಸ್ ಅನ್ನ ಬಳಸಿದ್ದ. ಅಂದ್ರೆ ಈ ಕಟ್ಟಡದಿಂದ ಆತನ ರಾಜಕೀಯ ಚಟುವಟಿಕೆಗಳು ಹೇಗಿತ್ತು, ಆತನ ರಾಜಕೀಯ ಚಾಣಾಕ್ಷತೆ ಹೇಗಿತ್ತು, ಆತ ವಿದೇಶಿಯವರೊಂದಿಗೆ ಯಾವ ತರನಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ ಅಂತಕ್ಕಂಥ ಎಲ್ಲ ಒಂದು ನಾವು ಮಾಹಿತಿಯನ್ನ ವಿಷಯವನ್ನ ಏನ್ ಮಾಡಬಹುದು, ಈ ಕಟ್ಟಡದಿಂದ ನಾವು ಅದರ ಹಿನ್ನೆಲೆಯಾಗಿ ತಿಳಿಬಹುದು. ಇನ್ನ ಮೂರನೇ ಕಟ್ಟಡ ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ ಅಂತಕ್ಕಂಥದ್ದು. ಸೊ ತಾಜ್ ಮಹಲ್ದಿಂದನೂ ಕೂಡ ನಮ್ಗೆ ಯಾರ ಕಾಲದ ಒಂದು ತಿಳಿತದ, ಶಹಜಹಾನ್ ಕಾಲದ ಇತಿಹಾಸವನ್ನೇ ನಾವೇನ್ ಮಾಡ್ಬೋದು, ಅಧ್ಯಯನವನ್ನ ಮಾಡಬಹುದು. ಮೊಘಲರ ಕಾಲದಲ್ಲಿರ್ತಕ್ಕಂಥ ಶಹಜಹಾನನ ಇತಿಹಾಸ. ಈ ಶಹಜಹಾನ್ ತನ್ನ ಹೆಂಡತಿಯಾಗಿರ್ತಕ್ಕಂಥ ಮಮತಾಜಳ ನೆನಪಿಗಾಗಿ ಏನ್ ಮಾಡಿದ, ಈ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿದ. ಸೊ ಇದು ಕೂಡ ಮೊಘಲ್ ಕಾಲದ ನಮ್ಗೆ ಏನಾಗ್ತದಪ್ಪ ಅಂದ್ರೆ ವಾಸ್ತುಶಿಲ್ಪದ ಒಂದು ವಿಶೇಷತೆ ಹೇಗಿತ್ತು ಅಂತಕ್ಕದ್ದನ್ನ ನಾವು ಏನ್ ಮಾಡಬಹುದು, ಈ ಸ್ಮಾರಕದ ಸಹಾಯದಿಂದ ಇತಿಹಾಸ ರಚನೆಗೆ ಅಂಶಗಳನ್ನ ಕಂಡುಕೊಳ್ಳಬಹುದು. ಇನ್ನ ಪಿಯಟ್ರಾ ಅಂತಕ್ಕಂಥದ್ದು ಇದೆ. ಇದೇನು ಅಲ್ಲ, ಇದೇನಿದೆಪ್ಪ ಅಂತಂದ್ರೆ ಎಸ್, ಇದು ಮೊಘಲ್ ಕಾಲದ ಇಂಡೋ ಇಸ್ಲಾಮಿಕ್ ಪದ್ಧತಿಯ ಕುರಿತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನ ನೀಡ್ತದ. ಇದು ಒಂದ್ ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಹೆಸರು ಪಿಯಟ್ರಾ ಡೌರಾ ಅಂತಕ್ಕಂಥದ್ದು. ಏನಿರ್ತದೆ ಅಂದ್ರೆ ಇಲ್ಲಿ ವಿಭಿನ್ನ ಬಣ್ಣದ ಕಲ್ಲಿನ ಸಹಾಯದಿಂದ ಕಟ್ಟಡವನ್ನ ನಿರ್ಮಾಣವನ್ನ ಮಾಡ್ತಾರೆ. ಈ ಶೈಲಿಯಲ್ಲಿ ಏನಾಗ್ತದಪ್ಪ ಅಂದ್ರ ಬೇರೆ ಬೇರೆ ಬಣ್ಣದ ಕಲ್ಲುಗಳ ಸಹಾಯದಿಂದ ಏನ್ ಮಾಡ್ತಾರೆ, ನಿರ್ಮಾಣಗಳನ್ನ ಸ್ಮಾರಕಗಳನ್ನ ಮಾಡ್ತಾರೆ. ಇದೇ ಒಂದು ಶೈಲಿಯನ್ನ ಬಳಸಿ ಏನನ್ನ ನಿರ್ಮಾಣ ಮಾಡಿದ್ದಾರೆ, ತಾಜ್ ಮಹಲ್ ನಿರ್ಮಾಣವನ್ನ ಮಾಡಿದ್ದಾರೆ. ಯಾವ ತಂತ್ರ, ಪಿಯಟ್ರಾ ಅಂತಕ್ಕಂಥದ್ದು. ಸೊ ಈ ಒಂದು ತಂತ್ರದಿಂದ ನಾವು ತಾಜ್ ಮಹಲ್ನ ವಿಶೇಷವಾಗಿ ಅಧ್ಯಯನವನ್ನ ಮಾಡಬಹುದು. ಮೊಘಲರ ಕಾಲದ ವಾಸ್ತುಶಿಲ್ಪ ಹೇಗಿತ್ತು, ಶಹಜಹಾನನ ವಾಸ್ತುಶಿಲ್ಪ ಕಾಲದಲ್ಲಿ ಯಾವ ತರನಾಗಿ ವಿಶೇಷತೆ ಕಂಡು ಬರ್ತಕ್ಕಂಥ ಸವಿಸ್ತಾರ ಮಾಹಿತಿಯನ್ನ ನಾವೇನ್ ಮಾಡಬಹುದು, ಪಿಯಟ್ರಾ ಎಸ್ ಡೌರಾ ಅಂತಕ್ಕಂಥ ಒಂದು ಇದು ವಾಸ್ತುಶಿಲ್ಪದ ಶೈಲಿ ಹೆಸರು ಅಂತ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 22ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ತಾವೆಲ್ಲರೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಏನ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ಕಲಿಕಾ ಹಾಳೆಯನ್ನ ತಂದಿದ್ದೀನಿ. ಸೊ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಆ ವಿಡಿಯೋ 1000 ವ್ಯೂಸ್ ಆಗ್ಬೇಕು. 1000 ವ್ಯೂಸ್ ಆದ ತಕ್ಷಣನೇ ನೆಕ್ಸ್ಟ್ ಪಾರ್ಟ್ ಅನ್ನ ನಾವೇನ್ ಮಾಡ್ತೀವಿ, ಹಾಕ್ತೀವಿ. ಸೊ ನಿಮ್ಮೆಲ್ಲ ವ್ಯೂಸ್ಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.